ವಾಟ್ಸಪ್ಗೂ ಯೂಸರ್ ನೇಮ್ ಬರ್ತಿದೆ ಅನ್ನೋ ಸುದ್ದಿ ಬಂದಷ್ಟೇ ಸ್ಪೀಡಾಗಿ ಮಾಯ ಆಗ್ಬಿಟ್ಟಿದೆ. ನಿಮ್ಮ ಮೊಬೈಲ್ಗೆ ಹೊಸ ಫೀಚರ್ ಕಾಲಿಡೋ ಮುನ್ನವೇ ಕೇಂದ್ರ ಸರ್ಕಾರ ಟಾಟಾ ಗುಡ್ ಬೈ ಹೇಳ್ಬಿಟ್ಟಿದೆ. ಸದ್ಯಕ್ಕೆ ಈ ಫೀಚರ್ ಜಾರಿ ಮಾಡೋದು ಬೇಡ ಅಂತ ಮೇಟಾಗೆ ಹೇಳಿದೆ. ಹೀಗಾಗಿ ಕೇಂದ್ರ ಸರ್ಕಾರವೇ ಅಡ್ಡ ಬಂದು ಇದು ಜಾರಿಯಾಗದಂತೆ ತಡೆದಿದೆ. ಅದಕ್ಕೆ ಕಾರಣ ಭವಿಷ್ಯದಲ್ಲಿ ಎದುರಾಗಬಹುದಾದ ದೊಡ್ಡ ಅಪಾಯ ತಪ್ಪಿಸೋಕೆ. ಅಷ್ಟಕ್ಕೂ ಯೂಸರ್ ನೇಮ್ ಫೀಚರ್ನಿಂದ ಆಗೋ ಅಪಾಯಗಳೇನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್, ನಾನು ಅಮರ್ನಾಥ್. ವಾಟ್ಸಪ್ ಅನ್ನೋದು ಇವತ್ತು ಜಸ್ಟ್ ಆ್ಯಪ್ ಮಾತ್ರ ಅಲ್ಲ, ನಿಮ್ಮ ಡೈಲಿ ಬದುಕಿನ ಒಂದು ಭಾಗ ಆಗ್ಬಿಟ್ಟಿದೆ. ದಿನಕ್ಕೆ 3 ಹೊತ್ತು ಊಟ ಮಾಡೋ ರೀತಿ 100 ಹೊತ್ತು ವಾಟ್ಸಪ್ನ ಓಪನ್ ಮಾಡೋರ ಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ. ವಾಟ್ಸಪ್ ಅನ್ನೋದು ಹಾಯ್ ಬಾಯ್ ಅನ್ನೋ ಮೆಸೇಜಿಂಗ್ ಆ್ಯಪ್ ಮಾತ್ರವಾಗಿ ಉಳಿದಿಲ್ಲ, ಹಲವು ಬಿಸ್ನೆಸ್ ಕೆಲಸಗಳಿಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಿದೆ. ಕಳೆದ ಕೆಲ ವರ್ಷಗಳ ಹಿಂದೆ ಪರಿಚಯಿಸಿದ್ದ ಪೇಮೆಂಟ್ ಆಪ್ಷನ್ ಕೂಡ ಹಲವು ಬಳಕೆದಾರರು ಬಳಸ್ತಿದ್ದಾರೆ. ಹೀಗಾಗಿ ನಮಗೆ ಕಣ್ಣು ಬಾಯಿ ಹೇಗೆ ಮುಖ್ಯವೋ ಮೊಬೈಲ್ನಲ್ಲಿ ವಾಟ್ಸಪ್ ಕೂಡ ಅಷ್ಟೇ ಮುಖ್ಯ ಎಂಬಂತಾಗಿದೆ. ಇಷ್ಟೆಲ್ಲ ಯಾಕೆ ವಾಟ್ಸಪ್ನ ಕೊಂಡಾಡ್ತಿದ್ದೀವಿ ಅಂದರೆ ಅದರ ಪ್ರಾಮುಖ್ಯತೆ ಎಷ್ಟು ಅನ್ನೋದನ್ನ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡಿಸೋಕೆ. ಆದರೆ ಇದೇ ವಾಟ್ಸಪ್ಗೆ ಹೊಸದೊಂದು ಫೀಚರ್ ತಂದಿತ್ತು ಮೇಟಾ, ಅದುವೇ ಯೂಸರ್ ನೇಮ್. ಇನ್ಸ್ಟಾಗ್ರಾಮ್ನಲ್ಲಿ ಹೇಗೆ ಯೂಸರ್ ನೇಮ್ ಮೂಲಕ ಹೊಸ ಅಕೌಂಟ್ಗಳನ್ನು ಹೊಸ ಜನರ ಜೊತೆ ಕನೆಕ್ಟ್ ಆಗ್ತಿದ್ವೋ ಅದೇ ರೀತಿ ವಾಟ್ಸಪ್ನಲ್ಲಿ ಕನೆಕ್ಟಿವಿಟಿ ಕ್ರಿಯೇಟ್ ಮಾಡೋದು ವಾಟ್ಸಪ್ನ ಪ್ರಮುಖ ಉದ್ದೇಶ. ಇಷ್ಟು ದಿನ ಒಬ್ಬರಿಂದ ಮತ್ತೊಬ್ಬರು ವಾಟ್ಸಪ್ನಲ್ಲಿ ಶೇರಿಂಗ್ ಕೇರಿಂಗ್ ಮಾಡ್ಕೊಳ್ಬೇಕಂದ್ರೆ ಮೊಬೈಲ್ ನಂಬರ್ ಬೇಕೇ ಬೇಕಾಗಿತ್ತು. ಆದರೆ ಈ ಹೊಸ ಫೀಚರ್ನಿಂದ ಜಸ್ಟ್ ಯೂಸರ್ ನೇಮ್ ತಿಳ್ಕೊಂಡು ಚಾಟ್ ಮಾಡ್ಬೋದಿತ್ತು. ಅರೆ, ಇದು ಒಳ್ಳೆ ಫೀಚರೇ ಅಲ್ವಾ, ಇದಕ್ಕೆ ಯಾಕೆ ಕೇಂದ್ರ ಸರ್ಕಾರ ತಡೆ ಒಡ್ತು ಅನ್ನೋ ಅನುಮಾನ ಪ್ರಶ್ನೆ ನಿಮಗೂ ಇರ್ಬೋದು. ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ ನೀಡಿದೆ. ವಾಟ್ಸಪ್ನ ಈ ಹೊಸ ಫೀಚರ್ ತಡೆ ನೀಡಿರೋ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇದರ ಬಗ್ಗೆ ಸಮಗ್ರ ವರದಿ ನೀಡುವಂತೆ ಮೆಟಾ ಕಂಪನಿಗೆ ಸೂಚನೆ ನೀಡಿದೆ. ಹೊಸ ಫ್ಯೂಚರ್ ಬಂದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಇಷ್ಟೊಂದು ಆತುರವಾಗಿ ಬ್ರೇಕ್ ಹಾಕೋ ನಿರ್ಧಾರ ಕೈಗೊಂಡಿದ್ದಕ್ಕೂ ಒಂದಷ್ಟು ಕಾರಣ ಇದೆ. ಇದು ಜಸ್ಟ್ ನಮ್ಮ ವಿಚಾರ ಮಾತ್ರ ಅಲ್ಲ, ದೇಶದ ಹಿತಾಸಕ್ತಿ ಕೂಡ ಇದರಲ್ಲಿ ಅಡಗಿದೆ. ಯೂಸರ್ ನೇಮ್ನಿಂದ ದೇಶದ ಹಿತಾಸಕ್ತಿಗೆ ಏನಾಗುತ್ತೆ ಅನ್ನೋ ಡೌಟ್ ನಿಮ್ಗಿದ್ರೆ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ಟೆಲಿಗ್ರಾಮ್ ಅಂತ ಹೇಳ್ಬೋದು. ಟೆಲಿಗ್ರಾಮ್ ಕೂಡ ಯೂಸರ್ ನೇಮ್ ಆಧಾರದಲ್ಲೇ ಕೆಲಸ ಮಾಡೋ ಒಂದು ಆ್ಯಪ್. ಇತ್ತೀಚೆಗೆ ನೀಟ್ ಪರೀಕ್ಷೆಯ ಅಕ್ರಮದಲ್ಲಿ ಈ ಟೆಲಿಗ್ರಾಮ್ ಅದೆಂಥ ಅಪಾಯ ತಂದೊಡ್ಡಿತ್ತು ಅನ್ನೋದನ್ನ ನಮಗೂ ಗೊತ್ತೇ ಇರೋ ವಿಚಾರ. ಪ್ರಶ್ನೆ ಪತ್ರಿಕೆ ಲೀಕ್ನಲ್ಲಿ ಪ್ರಮುಖ ಸೇತುವೆ ಆಗಿ ಕೆಲಸ ಮಾಡಿದ್ದೇ ಈ ಟೆಲಿಗ್ರಾಮ್. ಯಾರು ಯಾರಿಗೆ ಕಳಿಸಿದ್ರು ಅನ್ನೋದು ಪತ್ತೆ ಹಚ್ಚೋದು ಸುಲಭ ಆಗಿರಲ್ಲ. ಇದೇ ರೀತಿ ವಾಟ್ಸಾಪ್ ಕೂಡ ಯೂಸರ್ ನೇಮ್ ಆಧಾರದಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಅಪಾಯ ಡಬಲ್ ಆಗುತ್ತೆ. ಯಾಕಂದರೆ ಇವತ್ತು ಪ್ರತಿಯೊಬ್ಬರ ಕೈನಲ್ಲಿ ಮೊಬೈಲ್ ಇದೆ, ಆ ಮೊಬೈಲ್ನಲ್ಲಿ ವಾಟ್ಸಪ್ ಇದ್ದೇ ಇರುತ್ತೆ. ಇದಕ್ಕಿಂತ ಜಾಸ್ತಿ ಬಿಡಿಸಿ ಹೇಳಬೇಕಿಲ್ಲ ಅನಿಸುತ್ತೆ. ಯೂಸರ್ ನೇಮ್ ಆಧಾರಿತ ವಾಟ್ಸಪ್ನಿಂದ ದುರ್ಬಳಕೆ ಆಗೋ ಸಾಧ್ಯತೆ ಸಾಕಷ್ಟಿದೆ. ಅದರಲ್ಲೂ ಮೊಬೈಲ್ ಸಂಖ್ಯೆ ಕಾಣಿಸದೇ ಇರೋದ್ರಿಂದ ನಕಲಿ ಖಾತೆಗಳ ಸಮುದ್ರವೇ ಉಕ್ಕಿ ಬರ್ಬೋದು. ಆರ್ಥಿಕ ವಂಚನೆ, ತಪ್ಪು ಮಾಹಿತಿ ಹರಡುವಿಕೆ ಹೆಚ್ಚಾಗುತ್ತೆ. ಪ್ರತಿಯೊಬ್ಬರು ವಾಟ್ಸಪ್ ಬಳಸೋದ್ರಿಂದ ಹರಡುವಿಕೆಯ ಪ್ರಮಾಣ ಸ್ಪೀಡ್ ಆಗಿರುತ್ತೆ. ಇದು ಸೈಬರ್ ಅಪರಾಧಗಳು ಹೆಚ್ಚಾಗೋದಕ್ಕೂ ಕಾರಣ ಆಗ್ಬೋದು. ಇನ್ನು ಅಪರಾಧ ಪ್ರಕರಣಗಳಲ್ಲಿ ಮೊಬೈಲ್ ನಂಬರಿಂದ ಚಾಟಿಂಗ್ ನಡೆದ್ರೆ ಪತ್ತೆ ಹಚ್ಚೋದು ಸುಲಭ. ಆದರೆ ಯೂಸರ್ ನೇಮ್ನಿಂದ ಅಪರಾಧಗಳು ನಡೆದ್ರೆ ಅದು ದೇಶದ ಒಳಗಿನಿಂದ ನಡೆದಿದೆಯೋ ಹೊರಗಿನಿಂದ ನಡೆದಿದೆಯೋ ಅಂತ ಕಂಡುಹಿಡಿಯೋದು ತುಂಬ ಕಷ್ಟ ಆಗುತ್ತೆ. ಇದೆಲ್ಲದನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗಿ ತಾತ್ಕಾಲಿಕವಾಗಿ ಇದಕ್ಕೆ ಬ್ರೇಕ್ ತಂದಿದೆ. ಈ ಬ್ರೇಕ್ ಪರ್ಮನೆಂಟ್ ಏನಲ್ಲ. ಸದ್ಯ ಕೇಂದ್ರ ಸರ್ಕಾರಕ್ಕೆ ತಮ್ಮ ಹೊಸ ಫೀಚರ್ ಸಂಬಂಧ ಮೇಟಾ ಸಂಸ್ಥೆ ವರದಿ ನೀಡಬೇಕಿದೆ. ಇದಾದ ಬಳಿಕ ಈ ಹೊಸ ಯೂಸರ್ ನೇಮ್ ಫೀಚರ್ನ ಭವಿಷ್ಯ ನಿರ್ಧಾರ ಆಗಲಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.